ಸೊ ಇವಾಗ ಬಿಟ್ಟಿರೋದು ಬೆಟರ್ ಅನಿಸ್ತಾ ಇದೆ. ಟೈಮ್ ಅರ್ಲಿ ಮಾರ್ನಿಂಗ್ ಬಿಟ್ಟು ತುಂಬ ಬೆಟರ್. ಸ್ವಲ್ಪ ಲೇಟಾಗಿ ಬಿಟ್ಟಿದ್ರು. ಕಂಪ್ಲೀಟಾಗಿ ನಮ್ಮ ಗಾಡಿನ ಚೆಕ್ ಮಾಡಿದ್ರು. ಅವ್ರಿಗೆ ಬೇಕಾಗಿರೋಂಥದ್ದು ಏನೂ ಸಿಕ್ಕಲಿಲ್ಲ. ಸೊ ಎಲ್ರದ್ದು ಚೆಕ್ ಮಾಡೋದ ಸಿಗ್ತಾರಪ್ಪ. ಫೋಟೋ ತೆಗೆದ್ಬಿಡಪ್ಪ. ಚೆಕ್ ಮಾಡಿ ಮಾಡು. ನಾವೇನ್ ಕಳ್ರ ತರ ಕಾಣ್ತಾ ಇದೀವ? ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಒಂದು ಲಾಗಲ್ಲಿ ಊಟಿ ಹೇಗಿರುತ್ತೆ, ಈಗಿನ ಸಿಚುವೇಶನ್ ಹೇಗಿದೆ ಅಂತ ಅಂದ್ಬಿಟ್ಟು ಕಂಪ್ಲೀಟಾಗಿ ನೋಡೋಣ. ಸೊ ಟೈಮ್ ಈಗ ಎಕ್ಸಾಕ್ಟಾಗಿ ನಿಮಗೆ ನೋಡೋದಾದರೆ ಇವಾಗ ನಿಮಗೆ 5-6. ಸೊ ಆ್ಯಕ್ಚುಲಾಗಿ ನಾವೀಗ ಮೈಸೂರಲ್ಲಿದ್ದೀವಿ. ಇಲ್ಲಿಂದ ಊಟಿ ಬಂದು 130 ಕಿಲೋಮೀಟರ್ ಇದೆ. ಆಲ್ಮೋಸ್ಟ್ ಒಂದು 4 to 5 hours ಜರ್ನಿ ಆಗುತ್ತೆ. ಇವಾಗ ಹೋದರೆ ನಿಮಗೆ ಆಲ್ಮೋಸ್ಟ್ ಚೆನ್ನಾಗಿ ನಿಮಗೆ ಒಂದು ಚೆಕ್ ಪೋಸ್ಟ್ನ ಕ್ಲಿಯರಾಗಿ ಪಾಸ್ ಮಾಡ್ಬೋದು. ಆಮೇಲೆ ಸ್ವಲ್ಪ ಕ್ರೌಡ್ ಜಾಸ್ತಿ ಆಗೋ ಕಾರಣ ಅದಕ್ಕೆ ಅರ್ಲಿ ಮಾರ್ನಿಂಗ್ ನಾವು ಹೊರಡ್ತಾ ಇದ್ವಿ. ಸೊ ಬನ್ನಿ, ನಾವೀಗ ರೆಡಿಯಾಗಿ ಕೂತಿದ್ವಿ. ಸೊ ಇನ್ನೊಬ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. ಅವ್ರು ನಮಗಿಂತ ಮುಂಚೆ ನಮಗೆ ಕಾಲ್ ಮಾಡಿ ಇದೊಳಿ ಅಂತ ಅಂದ್ಬಿಟ್ಟು ನಾವೇ ಅವ್ರಿಗೋಸ್ಕರ ಕಾಯ್ತಾ ಇದ್ದೀವಿ ರೆಡಿಯಾಗಿ. ನಮ್ಮನ್ನ ಬೇಗ ಎಬ್ಬಿಸ್ಬಿಟ್ಟು ರೆಡಿ ಆಗ್ಬಿಡೋದು. ಇವಾಗ ರೆಡಿ ಆಗ್ತಿದ್ದಾರೆ, ಕೆಳಗಡೆ ಬಂದು ವೇಟ್ ಮಾಡ್ತಾ ಇದ್ದೀವಿ. ಫೋನ್ ಮಾಡೋಣ. ಇಲ್ಲಿಂದ ಫಾರೆಸ್ಟ್ ಏರಿಯಾ ಸ್ಟಾರ್ಟ್ ಆಗುತ್ತೆ. ಇಲ್ಲೇ ಬರೋದು ಆನೆಗಳು. ಇಲ್ಲಿ ಬರುತ್ತಾ? ಜಿಂಕೆಗಳೆಲ್ಲ ಇದೆ ಇಲ್ಲಿ. ನಮ್ಗೀಗ ಸದ್ಯಕ್ಕೆ ಜಿಂಕೆ ಕಂಡಿದೆ, ಮತ್ತೆ ಕೋತಿ, ನವಿಲು, ಕಾಡು ಕೋತಿ ಕಾಣಿಸ್ತು. ಈ ಕಡೆ ತಿರ್ಗಿಸ್ತು ನೋಡಿ, ಬ್ಲ್ಯಾಕ್ ಪ್ಯಾಂಥರ್ ಇಲ್ಲೇ ಕೂತಿದ್ದೀನಿ. ಲಿಟ್ರಲಿ ಮಾರ್ನಿಂಗ್ ಟೈಮು ಟ್ರಾವೆಲ್ ಮಾಡೋದಕ್ಕೆ ಸಕ್ಕತ್ತಾಗೈತೆ. ರೋಡ್ ಮಾತ್ರ ಬೆಂಕಿ. ನಾವು ಪ್ಲಾನ್ ಮಾಡಿಕೊಂಡು ಮೈಸೂರಲ್ಲಿ ಸ್ಟೇ ಆಗಿ ಅರ್ಲಿ ಮಾರ್ನಿಂಗೇ ಬಿಡೋಣ ಅಂತ ಅಂದ್ಬಿಟ್ಟು ಪ್ಲಾನ್ ಮಾಡ್ಕೊಂಡು ಬಂದಿದ್ದಕ್ಕೆ ಈ ಥರ ಚೆನ್ನಾಗಿದೆ ವೆದರ್ ಟ್ರಾವೆಲ್ ಮಾಡಿ. 5 ಗಂಟೆಗೆ ಎದ್ದೋಳ್ರಿ ಅಂದರೆ 7 ಗಂಟೆಗೆ ಎದ್ದು. ನೀನು ಎಷ್ಟು ಗಂಟೆಗೆ ಎದ್ದ? 3 ಗಂಟೆಗೆ. ನಾನು ಅದನ್ನ ವಿಡಿಯೋ ಮಾಡ್ಕೊಂಡಿದ್ದೀನಪ್ಪ. ಅದನ್ನ ನಾವೆಲ್ಲ ಬಂದು ಬೇಗ ಕೂತಿದ್ದೀವಿ, ಇನ್ನೂ ಬಂದಿಲ್ಲ ಅಂತ ವಿಡಿಯೋ ಮಾಡಿದ್ದೀನಿ. ಲದ್ದಿ ಇಲ್ಲಿ ಚಂದು ಲದ್ದಿ ಓಡಾಡ್ತೈತೆ, ನಮಗೆ ಕಾಣಿಸ್ತಾ ಇಲ್ಲ. ನನ್ನ ಮಗಂದಿದು ಪಾಸ್ ಮಾಡುತ್ತೆ. ಅದು ಬೆಳಗ್ಗೆ ಇಕ್ಕಿರೋದು ಲದ್ದಿ. ಅದು ಮುಟ್ ನೋಡಿದ್ದ ಹೋಗಿ. ಏನಂದ್ರೆ ನೀವು ಮುಟ್ ನೋಡಿದ್ದ ಹೋಗಿ, ಬೆಳಗ್ಗೆ ಇಕ್ಕಿದ್ದ ಇವಾಗ ಇಕ್ಕಿದ್ದ ಅಂತ. ಏನು ಲದ್ದಿಗಳು ಎಷ್ಟವೆ ಅಷ್ಟೇ. ಆನೆ ಕಾಣಿಸ್ತಿಲ್ಲ, ಆನೆ ಲದ್ದಿ ಕಾಣಿಸ್ತಾ ಇಲ್ಲ. ಆಲ್ಮೋಸ್ಟು ನಾವು 6 o'clock ನಾವು ಮೈಸೂರು ಬಿಟ್ಟಿದ್ದು. ಇವಾಗ ನಿಮಗೆ ಟೈಮ್ ಬಂದು 7:39. 1.5 hour ನಾವು ಬಂಡೀಪುರ ಚೆಕ್ ಪೋಸ್ಟ್ ಹತ್ರ ರೀಚ್ ಆಗಿದ್ದೀವಿ. ನೋಡಿ, ಅರ್ಲಿ ಮಾರ್ನಿಂಗ್ ಬಿಟ್ಟರೆ ಎಷ್ಟು ಕ್ಯೂ ಇದೆ. ಇನ್ನೊಂದು ಸ್ವಲ್ಪ ಲೇಟಾಗಿ ಬಿಟ್ಟಿದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ರಶ್ ಆಗಿಬಿಡೋದು. ಈಗ ಬಿಟ್ಟಿದ್ದು ಬೆಟರ್ ಅನ್ಸುತ್ತೆ. ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನು ಕೆಲಸ ಇರಲ್ಲ. ಗಾಯ್ಸ್ ಚೆಕಿಂಗ್ ಮಾಡ್ತಾ ಇದ್ದಾರೆ ಮುಂದೆ. ನಾವೇನಿಗೆ ಭಯ ಆಯ್ತೈತೆ, ಎಲ್ಲಿ ಸರ್ಕು ಬ್ಯಾಗಲ್ಲಿದೆ ಬೇಕಾ? ನನ್ನ ಹತ್ರನೇ ಚಂದನ ಸಾಗಿಸ್ತಾ ಇದ್ದೀನಿ ನಾನು. 60 kg ಚಂದನ ಸಾಗಿಸ್ತೀನಿ. ನಾನು ಏನಕ್ಕೆ ಗಂಧದ ಮರ ಸಾಗಿಸ್ಲಿ? ನೋಡಿ, ಪಕ್ಕದಲ್ಲೇ ಚಂದನ ಕುಂತಿದ್ದಾಳೆ, ಅವಳನ್ನೇ ಸಾಗಿಸ್ತೀನಿ. ನೋಡಿ, ನಮ್ಮಿಂದ ತುಂಬ ಗಾಡಿಗಳು ನಿಂತ್ಕೊಂಡಿದ್ದಾವೆ ಆಲ್ರೆಡಿ. ನೋಡಿ, ತುಂಬ ಗಾಡಿಗಳು, ಒಂದು 2-3 ಗಾಡಿ ಇದ್ದಾವೆ. ಅದು ಹೋಗ್ಬಿಟ್ರೆ ನೆಕ್ಸ್ಟ್ ನಾವೇ. ಇನ್ನು ಊಟಿಗೆ ನಿಮಗೆ 41 ಕಿಲೋಮೀಟರು ನಿಮಗೆ. 41 ಕಿಲೋಮೀಟರಲ್ಲಿ ಊಟಿ ಸಿಗುತ್ತೆ. ಇನ್ನು 1 hour 1.5 hour ತೋರಿಸ್ತಾ ಇದೆ. 1 hour 30 ನಿಮಿಷ 40 ಕಿಲೋಮೀಟ್ರನಾ ಇದೆ.
ಇಲ್ಲೇ ನೋಡಿಲ್ವ ನೀನು? ಮುಂದೆ ಬಂದು ನೋಡು. ಸೊ ವಂದನೆಗಳು, ಇಲ್ಲಿಗೆ ನಮ್ಮ ಕರ್ನಾಟಕ ಬಾರ್ಡರ್ ಮುಗೀತು. ಇಲ್ಲಿ ಕೋತಿ 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 ಇಲ್ಲೇ ಐತಲ್ಲ, ಅಲ್ಲೇ ಮುಂದೆ ಕೂತೈತಲ್ಲ. ಯಾವ್ದು ಆಡ್ಕೋತಿ ಬಿಟ್ರ, ಏನು ಚೆಕಿಂಗ್ ಮಾಡಲಿಲ್ಲ. ಇಲ್ಲ ಐತಂತೆ. ಧನ್ಯವಾದಗಳು ಟೈಗರ್ಗಳು, ಧನ್ಯವಾದಗಳು. ಸೊ ನಮ್ಮ ಕರ್ನಾಟಕ ಬಾರ್ಡರ್ ಇಲ್ಲಿಗೆ ಎಂಡ್ ಆಗ್ತಿದೆ. ಸೊ ಇನ್ನೇನಿದ್ರು ತಮಿಳ್ನಾಡು ಬಾರ್ಡರ್ ಇಲ್ಲಿಂದ. ಕಂಪ್ಲೀಟಾಗಿ ನಮ್ಮ ಗಾಡಿನ ಚೆಕ್ ಮಾಡಿದ್ರು. ಸೊ ಈಗ ಎಂಟ್ರಿ ಮಾಡಿ ಚೆಕ್ ಮಾಡಿದ್ರು. ಸೊ ಅವ್ರಿಗೆ ಬೇಕಾಗಿರೋಂಥದ್ದು ಏನೂ ಸಿಕ್ಕಲಿಲ್ಲ. ಸೊ ಎಲ್ರದ್ದು ಚೆಕ್ ಮಾಡಲ್ಲ, ಕೆಲವೊಬ್ಬರು ಯಾರು ಅವ್ರಿಗೆ ಬೀಳ್ತಾರೋ ಅವ್ರಿಗೆ ಚೆಕ್ ಮಾಡ್ತಾರೆ. ಮತ್ತೆ ನಾವು ಎಲ್ಲ ಚೆಕ್ ಮಾಡಬೇಕು, ಒಬ್ಬೊಬ್ರು ಚೆಕ್ ಮಾಡಿ ಮಾಡು. ನಾವೇನ್ ಕಳ್ರಿತರ ಕಾಣ್ತಾ ಇದೀವ? ಫೈನಲಿ ಆನೇನು ಸಿಕ್ಕಿದೆ ನಮಗೆ ನೋಡೋದಕ್ಕೆ. ಅದೇ ತುಂಬಾ ಲದ್ದಿ ನೋಡಿ ಆನೆ ನೋಡ್ಬಿಟ್ಟ. ಈಗ ಇನ್ನೊಂದೇ ಒಂದೈತೆ, ಹುಲಿ ನೋಡಬೇಕು. ಹುಲಿ ಕಂಡ್ರೆ ಅದೃಷ್ಟ ಮಾಡಿದ್ದೀವಿ ಇವತ್ತು. ಈ ರೂಟ್ ಕ್ಲೋಸ್ ಮಾಡಿದ್ದಾರೆ. ಸೊ ಟೂರಿಸ್ಟ್ ವೆಹಿಕಲ್ಗೆ ಅಲೋ ಮಾಡ್ತಾ ಇಲ್ಲ ಇಲ್ಲಿ. ಪ್ರೆಸೆಂಟ್ಲಿ ಕಲ್ಲಟ್ಟಿ ಘಾಟ್ಗೆ ಹೋಗೋ ರೋಡು ಕ್ಲೋಸ್ ಆಗಿದೆ. ಸೊ ನೀವು ಇನ್ನೊಂದು ರೂಟ್ಗೆ ಡೈವರ್ಷನ್ ಮಾಡ್ಕೊಬೇಕಾಗುತ್ತೆ. ಸೊ ನಿಮ್ಗೆ ಇಲ್ಲಿ 36 ಕಿಲೋಮೀಟರ್ ಇರೋದು ಅರೌಂಡು 50 ಕಿಲೋಮೀಟರ್ 55 ಕಿಲೋಮೀಟರ್ ಆಗುತ್ತೆ. ಓನ್ಲಿ ತಮಿಳ್ನಾಡು ವೆಹಿಕಲ್ಗಳಿಗೆ ಮಾತ್ರ ಎಂಟ್ರಿ ಇದೆ, ಟೂರಿಸ್ಟ್ ಗಾಡಿಗಳಿಗೆ ಎಂಟ್ರಿ ಕೊಡ್ತಾ ಇಲ್ಲ.